ಇನ್ನು ಟೌನ್ಶಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪತ್ರ ಸಮರವನ್ನು ಮುಂದುವರಿಸಿದ್ದಾರೆ. ಡಿಕೆಶಿ ಮತ್ತು ಎಚ್ಡಿಕೆ ನಡುವೆ ಬಿಡದಿ ಸಮರ ಈ ಮೂಲಕ ಜೋರಾಗ್ತಾ ಇದೆ. ಭೈರಮಂಗಲದಲ್ಲಿಯೇ ಚರ್ಚೆ. ಕುಮಾರಸ್ವಾಮಿ ಅವರು ಪಟ್ಟನ್ನು ಬಿಗಿಗೊಳಿಸಿದ್ದಾರೆ. ನಾಳೆ ಭೈರಮಂಗಲಕ್ಕೆ ಬನ್ನಿ ಅಂಥೇಳಿ ಮತ್ತೊಮ್ಮೆ ಪಂಥ ಆಹ್ವಾನವನ್ನು ಕೊಟ್ಟಿದ್ದಾರೆ. ನಾಳೆ ಭೈರಮಂಗಲಕ್ಕೆ ಹೋಗ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು? ಕುಮಾರಸ್ವಾಮಿ ಅವರ ಸವಾಲನ್ನು ಸ್ವೀಕಾರ ಮಾಡ್ತಾರಾ ಸಿಎಂ ಡಿಕೆ ಶಿವಕುಮಾರ್ ಅವರು? ಪತ್ರ ಸಮರದಿಂದ ಸಹಜ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಇಲ್ಲಿಯವರೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿಲ್ಲ. ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರೀಗ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ನು. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಹೇಳ್ತಾ ಇದ್ದೀನಿ.